ಹೇ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಲಿಟಲ್ ಸ್ವರ್ಗ. ಹೋಪ್ ನೀವೆಲ್ಲರೂ ಸಕ್ಕತ್ತಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ವ್ಲಾಗ್ ಬಂದು ನಾನು ಹೋಗ್ತಾ ಇದ್ದೀನಿ ನನ್ನ ಐಮಂಗ್ಲ ಕಾಲೇಜು, ಹಿರಿಯೂರ್ ಐಮಂಗ್ಲ ಅಂತಂತಾರೆ. ಅಲ್ಲೇ ನಾನು BPEd ಮಾಡಿದ್ದು, ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಷನ್. ಸ್ವಲ್ಪ ಸರ್ಟಿಫಿಕೇಟ್ಸ್ ಎಲ್ಲ ಇಸ್ಕೊಳ್ಳೋದು ಬಾಕಿ ಇತ್ತು. ನಾನು TC ಎಲ್ಲ ಇಸ್ಕೋಬೇಕಾಗಿತ್ತು. ಇನ್ ಕೇಸ್ ಫರ್ದರ್ ಓದಿದ್ರೆ ಮತ್ತು ಸುಮಾರು ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ಮಾಡಿಸ್ಕೊಳ್ಳೋವಾಗ TCನ ಕೇಳ್ತಾರೆ. ಅದು ನನಗೆ ಬೇಕಾಗಿತ್ತು. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ, ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸೀನ್ ಕರ್ಕೊಂಡು ಇಷ್ಟು ಬಿಸಿಲಲ್ಲಿ ನೋಡೋಣ ಹೇಗಿರುತ್ತೆ ಜರ್ನಿ ಅಂತ. ಬನ್ನಿ, ಲೆಟ್ಸ್ ಗೋ. 6 o'clock ಆಗಿದೆ. ಗೊತ್ತಾಗುತ್ತಲ್ಲ, ಬಸ್ಗೆ ವೆಯ್ಟಿಂಗು. ದಲ್ಲಿ ಕಮಿಷನ್ ಅದಕ್ಕೇನೆ ಒಂದು ಇವೇನು ಎಷ್ಟು ಕಿಲೋಮೀಟ್ರ್, 2 ಕಿಲೋಮೀಟ್ರ್ ಅಲ್ಲ, ಅಲ್ಲೋಗಿ ತಗೊಂಡೋಗಿ ಬ್ರೇಕ್ಫಾಸ್ಟಿಗೆ ನಿಲ್ಲಿಸ್ಬಿಡ್ತಾನೆ. ಮತ್ತೆ ಅಮ್ಮ ಇಲ್ಲಿ ಕುತ್ಕೊಂಡಿದ್ದಾರೆ ಸೀಟೆ. ಸಿಹಿ ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದ್ದಾರೆ ಈ ಹೋಟೆಲಲ್ಲಿ. ಸಕ್ಕತ್ತಾಗಿದೆ ತೋಟ, ಇಲ್ಲೇನೆ ಸಕ್ಕತ್ತಾಗಿದೆ ನೋಡಿ ಬ್ಯಾಕ್ಗ್ರೌಂಡು. ಅಲ್ಲ ಮಗ, ನಾವು ಐಮಂಗ್ಲಕ್ಕೆ ಹೋಗಿ ಕಾಲೇಜ್ದು ಕೆಲಸ ಮುಗಿದ್ಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಇದ್ದೀವಿ ಅಲ್ಲ. ಸಿಹಿ ಇವಾಗ ಹೋಗ್ತಾ ಹೋಗ್ತಾ ಬಸ್ಸಲ್ಲೇ ಚಪಾತಿ ತಿನ್ಕೊಂತಾಳೆ. ಅವಳಿಗೆ ಟಿಫಿನ್ ತಂದಿದ್ದೀನಿ ನಾನು ಪ್ಯಾಕ್ ಮಾಡಿಕೊಂಡು ಅಲ್ಲ. ಸೊ ಬನ್ನಿ, ಅಲ್ಲಿ ರೀಚ್ ಆದಮೇಲೆ ಇನ್ನು ಕಂಟಿನ್ಯೂ ಮಾಡ್ತೀನಿ ನಾನು ಬ್ಲಾಗ್ನ. ಸಕ್ಕತ್ತಾಗಿದೆ ನೋಡಿ ಅಲ್ಲಮ್ಮ. ಚೈಗೆ ಕಾಫಿ, ನನಗೆ ಸಿಹಿಗೆ ಏನು ಬೇಡ. ನಾವು ಐಮಂಗ್ಲಕ್ಕೆ ಹೋಗಿ ಕುಡಿಸ್ತೀವಿ. ತುಂಬ ದಿವಸ ಆಯಿತು ಐಮಂಗ್ಲದ ರುಚಿ ನೋಡಿ. ಅಲ್ಲೇ ಹೋಗಿ ಬ್ರೇಕ್ಫಾಸ್ಟ್ ಟೀ ಮಾಡ್ತೀವಿ ನಾವು. 5 ರೂಪಾಯಿ ಕಪ್ಪಿಗೆ ಇಷ್ಟೇ ಕೊಡೋದು, ಇಷ್ಟೇ ಸಾಕಷ್ಟೇ ಟೇಸ್ಟಿಗೆ. ಇಲ್ಲಿ ಎಲ್ಲೆಲ್ಲೂ ಅಪ್ಪು. ರೊಟ್ಟಿ ಈಸ್ ರೆಡಿ. ನಾರ್ಮಲಿ ಯಾವುದು ಡಬ್ಬ ಹೋಟ್ಲಿಗೆ ತೊಗೊಂಡೋಗಿ ನಿಲ್ಲಿಸ್ತಾ ಇದ್ದ. ಇವತ್ತು ಒಂಚೂರು ಚೆನ್ನಾಗಿರೋ ಇದರಲ್ಲಿ ಹೈಫೈ ಹೋಟ್ಲಲ್ಲಿ ಸ್ವಲ್ಪ ಕಮಿಷನ್ ದೊಡ್ಡದಾಗಿರ್ಬೇಕು. ಚೆನ್ನಾಗಿದೆ ಇದು. ನಡಿ ಸೀಮಾ ನಡಿ, ಇಲ್ಲಿ ಬಿಸಿಲಿದೆ ಕುಟ. ಹೋಗ್, ನಮ್ಮ ಬಸ್ಸು ಅಲ್ಲಿ ನಿಂತಿದೆ. ಬೇಗ ಬೇಗ ಮುಗಿಸ್ಕೊಂಡು ಹೋಗೋಣ. ಹೀಗೆ ಮನೆಯಿಂದ ಚಪಾತಿ ಹಿಂಗಮ್ಮ, ಬೇಗ ಬೇಗ ಬಸ್ ಹೊರಟೋಗುತ್ತೆ. ಸೀನ ಬಿಟ್ಟೆ ಹೊರಟೋಗುತ್ತೆ. ಆಮೇಲೆ ಸೀ ನೋಡಿ ಗಾಳಿಗೆ ಹೆಂಗ ಆಡ್ತಾವಳೆ. ಯಪ್ಪ, ಹೇರ್ಸ್ ನೋಡಿ, ಹೇರ್ಸ್. ರೀಚ್ ಆಗಿದ್ದೀವಿ. ಯಪ್ಪ, ಐಮಂಗ್ಲದ ಬಿಸಿಲು. ನಾನು ಸಿಹಿ ಯಪ್ಪ, ಅದು ಬೇರೆ ಡೈರೆಕ್ಟ್ ಅಲ್ಲಿವರೆಗೂ ಬಸ್ ಸಿಗ್ಲಿಲ್ವಾ, ನಡ್ಕೊಂಡು ಬರ್ತಾ ಇದ್ದೀವಿ. ಅದಮ್ಮ ಸುಣ್ಣಾಗ್ಬಿಟ್ಲು ನನ್ನ ಮಗಳು. ಗ್ರೀನ್ ಗ್ರೀನ್ ಕಾಣ್ತಾ ಇತ್ತಲ್ಲಪ್ಪ ಐಮಂಗ್ಲ. ಯಪ್ಪ, ಕೈ ನೋವು ಬಂದ್ಬಿಡ್ತು ನಮಗೆ. ಅದಕ್ಕೆ ಸಿಹಿಗೆ ಸಿಹಿನ ಚೈಗೆ ಟ್ರಾನ್ಸ್ಫರ್. ನಾನಿಲ್ಲಿ ಕೊಡೆರಣ್ಣಿ ಟ್ರಾನ್ಸ್ಫರ್ ಮಾಡ್ಬಿಟ್ಟವ್ರೆ. ಯಪ್ಪ, ಐಮಂಗ್ಲ ರೀಚ್ ಆಗಿದ್ದೀವಿ.
ಬ್ರೇಕ್ಫಾಸ್ಟ್ ಇಲ್ಲೇ ನಾವು ಆಟೆ ಹೊಡ್ಕೊಂಡು ತಿಂಡಿ ತಿನ್ಕೊಂಡು ಇರ್ತಾ ಇದ್ದ ಜಾಗ ತುಂಬ ಇಂಪ್ರೂವ್ ಆಗಿಬಿಟ್ಟಿದೆ ಸ್ವಲ್ಪ ವರ್ಷದಲ್ಲೇ. ಇಲ್ಲೇನೆ ಇದೆ ನಮ್ಮ ಅಡ್ಡ. ಮಾತಾಡ್ಕೊಂಡು ಟೀ ಕಾಫಿ ಕುಡ್ಕೊಂಡು ಆಟೆ ಹೊಡಿತಾ ಇದ್ವಿ. ಸಿಹಿ ಜೊತೆ ಫಸ್ಟ್ ಟೈಮ್ ಕಾಲೇಜ್ ಬಂದಿರೋದು. ಈ ಅಕ್ಕ ಜೊತೆನೆ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ನಾವಿಲ್ಲಿ. ಈ ಮತ್ತೆ ಚೈ ನೋಡ್ರಿ ಹೆಂಗೆ ಹೋಯ್ತಾ ಅವ್ರು ಇಡ್ಲಿ ಹುಡ್ಕೊಂಡು. ಎಲ್ಲೋ ಹೋದ್ರು ಇಡ್ಲಿ ಕಲಿ ಬರೀ ಏನದು ಚಿತ್ರಾನ್ನ. ವಯರಮ್ಮ ಸೈಡ್ಗೆ ಬಾ. ಈ ಮೆಸ್ಸಲ್ಲಿ ಬರ್ತಾ ಇದ್ವಿ ನಾವು ಆಫ್ಟರ್ನೂನ್ ಊಟಕ್ಕೆ. ಇಲ್ಲೂ ಖಾಲಿನ, ಯಾಕಂದ್ರೆ ಏನು ಟೇಬಲ್ ಚೇರ್ ಏನು ಕಾಣ್ತಾ ಇಲ್ಲ. ಇಲ್ಲೂ ಇಲ್ಲ, ಇಲ್ಲೂ ಕ್ಲೋಸು. ನಮ್ಮ ಆಚೆ ಹಾಕ್ಬಿಟ್ರು. ನಡೀರಿ ಹೋಗೋಣ ಹುಡ್ಕೊಳ್ಳೋಣ. ಆ ಕಡೆನೂ ಇಲ್ಲಲ್ಲ ಚೈ? ಆ ಕಡೆ ಇಲ್ಲ ತಾನೇ? ರೈಟ್ ಸೈಡ್ ಏನು ನೋಡ, ನಡೀರಿ ಆ ಕಡೆಗೆ. ಆಫ್ಟರ್ ಅ ಲಾಂಗ್ ಟೈಮ್ ಇಲ್ಲೇ ಪ್ರಾಕ್ಟೀಸ್ ಮುಗಿಸ್ಕೊಂಡ್ಬಂದು ನಾವು ಜ್ಯೂಸ್ ಕುಡಿತಾ ಇದ್ದಿದ್ದು. ಕುಡಿತೇಮ್ಮ ಹಾಕೋ. ಟೆಸ್ಟ್ ಕೈಯಲ್ಲಿ ಹಿಡ್ಕೊಂಡು ಕುಡಿ. ಕುಡಿ ಅಂತ ಹಾಕಿದ್ದು. ನೋಡ್ತಾ ಅವಳಿ ಎಲ್ಲೂ ಬ್ರೇಕ್ಫಾಸ್ಟ್ ಸಿಕ್ಕಿಲ್ಲ, ಎಲ್ಲ ಕಡೆ ಖಾಲಿ ಆಗ್ಬಿಟ್ಟಿದೆ. ಒಂದು ಜ್ಯೂಸ್ ಕುಡ್ಕೊಂಡು ಇದೇ ನಾವು ಪಪ್ಸ್ ತಿಂತಾ ಇದ್ದಿದ್ದ ಜಾಗ ಕಾಲೇಜ್ ಟೈಮಲ್ಲಿ. ಇಲ್ಲೂ ಪಪ್ಸು ಇನ್ನೂ ಆಗಿಲ್ಲ. ಸೊ ನೋ ಆಪ್ಷನ್, ವೆಯ್ಟ್ ಮಾಡಬೇಕು ಪಾಪನ ಸರ್ ಬರೋರ್ಗು. ಇಸಿಕಬೇಡಸಿ ಚಲ್ಲು, ಕಾಲ್ ಮೇಲೆಲ್ಲ ಚಲ್ಲು. ದೇವ್ರು ನೋಡು, ಡ್ರಾಪ್ಸ್ ನೋಡು, ಇಲ್ಲಿ ದೇವ್ರು ಉಂಟು. ಇಷ್ಟು ಬೇವ್ತೋಗ್ಬಿಟ್ಟವಳೆ ಯಪ್ಪ. ಅದು ಕಿಟಕಿ ಕಡೆ ಕುತ್ಕೊಂಡ್ಬಂದು. ಅದಕ್ಕೆ ಹೀಗೆ ಮತ್ತೆ ಟಚ್ ಅಪ್ ಕೊಡ್ತಾ ಇದ್ವಿ. ಫೈನಲಿ ನಡ್ಕೊಂಡು ರೀಚ್ ಆದ್ವಿ ನಮ್ಮ ಕಾಲೇಜಿಗೆ. ಎಷ್ಟು ದೊಡ್ಡ ಜಾಗ ನೋಡಿ. ಇದನ್ನ ಮೇಂಟೈನ್ ಮಾಡಿದ್ರೆ ಸಖತ್ತಾಗಿ ಮಾಡ್ಬೋದು. ಇಷ್ಟು ದೊಡ್ಡ ಜಾಗ. ಇದರಿಂದನೂ ತುಂಬ ಇದೆ. ಹೆಂಗೆ ಬೇವ್ತಿದ್ವಿ ನೋಡಿ. ಸಖತ್ ಬಿಸಿಲು. ಇಲ್ಲೇ ನಾವು ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇದ್ದು. ಎಲ್ಲ ಇವಾಗ ಸಮ್ಮರ್ಗೆ ಒಣಗೋಗ್ಬಿಟ್ಟಿದೆ. ಹಳ್ಳಿ ಮರದ ಹತ್ರ ನಾವು ರೆಸ್ಟ್ ಮಾಡ್ತಾ ಇದ್ವಿ. ಇಲ್ಲಿ ವಾಲಿಬಾಲು, ಬಾಸ್ಕೆಟ್ಬಾಲ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಎಷ್ಟು ಚೆನ್ನಾಗಿ ಸಿಗ್ಬಿಟ್ಟಿದೆ. ಪ್ರಾಕ್ಟೀಸ್ ಮಾಡ್ಕೊಬಂದು ಈ ಕಟ್ಟೆ ಮೇಲೆಲ್ಲ ಕುತ್ಕೊಂಡು ತಿನ್ಕೊಂಡು ಉಣ್ಕೊಂಡು ಊರಲ್ಲಿರೋದೆಲ್ಲ ಡಿಸ್ಕಸ್ ಮಾಡಿಕೊಂಡು ಬಿಸಿಲಿದೆ ಅಂದ್ಬಿಟ್ಟು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಬನ್ನಿ ಕ್ಲಾಸ್ ರೂಮ್ ನೋಡ್ಕೊಬರೋಣ. ಬಾ ಅಮ್ಮ, ಕ್ಲಾಸ್ ರೂಮ್ ತೋರಿಸ್ಲಾ? ಕಮ್. ಅಲ್ಲಿ ಲಾಸ್ಟ್ ರೂಮಲ್ಲಿ ಎಲ್ಲರೂ ಒಟ್ಟಿಗೆ ಅಡುಗೆ ಮಾಡಿಕೊಂಡು ತಿಂತಾ ಇದ್ವಿ. ಬಾ ಮಗಳ, ಇದೇ ನನ್ನ ಕ್ಲಾಸ್. ಹಾಂ, ಥರ ಇರುತ್ತೆ ಕ್ಲಾಸ್ ರೂಮ್. ನಮ್ಮ ಕ್ಲಾಸ್ ರೂಮ್ ನೋಡಿ. ಬ್ಲ್ಯಾಕ್ ಬೋರ್ಡ್. ಇಲ್ಲಿ ನಿಂತ್ಕೊಂಡು ನಮ್ಮ ಪಾಪಣ್ಣ ಸರ್, ಶನಿವಾರ ಸರ್ ಎಲ್ಲ ಹೇಳ್ಕೊಡ್ತಾಯಿದ್ರು. ಹೆಂಗಿದೆ ಮಗಳ ಅಮ್ಮ ಕಾಲೇಜು? ಚೆನ್ನಾಗಿದೆಯಾ? ಹಾಂ,
ನನ್ನ ಕಾಲೇಜಿಗೆ ನನ್ನ ಮಗಳನ್ನ ಕರ್ಕೊಂಡ್ಬಂದಿದ್ದೀನಿ ಟಿ ಸಿ ತಗೊಳಕ್ಕೆ. ವಾವ್, ಇಲ್ಲಿ ನಾವು ಸ್ಟೇ ಮಾಡ್ತಿದ್ದಿದ್ದ ಜಾಗ. ಈಗ ಆಫೀಸ್ ರೂಮ್ ಕೂಡ, ಬಟ್ ನಾವಿಲ್ಲಿ ಸ್ಟೇ ಮಾಡ್ತಾ ಇದ್ದಿದ್ದು. ಇಲ್ಲಿ ನೋಡಿ, ಅದು ಬಂದು ಇನ್ನೊಂದು ರೂಮು ಮತ್ತು ವಾಶ್ರೂಮ್ ಎರಡಿದೆ. ವಾಶ್ರೂಮು ಎರಡಿದೆ. ಇಲ್ಲಿ ಇದು ಫುಲ್ ಖಾಲಿ ಮಾಡಿಕೊಡ್ತಾಯಿದ್ರು ನಮಗೆ. ನಾವಿಲ್ಲಿ ಮಲ್ಕೊತಾ ಇದ್ವಿ, ಬೆಡ್ಶೀಟು ಅದೆಲ್ಲ ಹಾಕ್ಕೊಂಡು ಚಾಪೆ ಹಾಕ್ಕೊಂಡು ಮಲ್ಕೊತಾ ಇದ್ವಿ. ಇದು ನಮ್ಮ ಆಫೀಸ್ ರೂಮ್. ಹೋಗ್ಬಾರ್ದಮ್ಮ ಒಳಗೆ, ಹೋಗ್ಬಾರ್ದು. ಬಾ, ಆಫೀಸ್ ರೂಮ್. ಇಲ್ಲಿಂದ ಹೋಗೋದು ಅಷ್ಟೆ. ಇಲ್ಲಿ ಇದೆಲ್ಲ ಯಾಕೆ ಹಿಂಗೆ ಮುಚ್ಚಿದ್ದಾರೆ ಅಂದರೆ, ಇದು ನಮ್ಮ ರೂಮ್ ಆಲ್ಮೋಸ್ಟ್ ಈ ಕಡೆ. ಹಾಂ, ಇದು ರೂಮು. ಇಲ್ಲಿ ಒಂದ್ಸಲ ಹಾವು ಬಂದ್ಬಿಟ್ಟಿತ್ತು. ಐ ಥಿಂಕ್ ಅದಕ್ಕೇ ಕ್ಲೋಸ್ ಇಟ್ಟಿದ್ದಾರೆ. ಮಗಳ ಸುಸ್ತಾಗ್ಬಿಟ್ಟಿದ್ದಾಳೆ. ಆದಷ್ಟು ಬೇಗ ಮಳೆ ಬಂದರೆ ಸಖತ್ತಾಗಿರುತ್ತೆ. ಮಳೆಯಲ್ಲಿ ನೆನ್ಕೊಂಡು ಬಸ್ಸೆಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ. ಸಿಹಿ ಅಂತೂ ಬಸ್ಸು ಸಖತ್ ಎಂಜಾಯ್ ಮಾಡಿದ್ಲು, ನೀವು ನೋಡಿದ್ದೀರಾ. ಯಪ್ಪ, ಮಮ್ಮ ಅದೇ ನಾವು ನೀರು ಹೆಂಗೆ ಕುಡಿತಾ ಇದ್ವಿ ಇಲ್ಲಿ ಅಂಕಲ್ ನೀರು ಬಿಟ್ಟಾಗ ತೋರಿಸ್ತೀವಿ. ಫುಲ್ ಬಿಸಿಲಲ್ಲಿ ಮ್ಯಾಚ್ ಆಡ್ಕೊಂಡು ಪ್ರಾಕ್ಟೀಸ್ ಸುಸ್ತಾದ ತಕ್ಷಣ ಬಂದಿವಿ ಡೈರೆಕ್ಟ್. ನೋಡ್ದೆ ಅಂಕಲ್, ನೋಡ್ದಾ ನೀವು ಬಂದಾಗಿತ್ತ? ಬಿಸಿಲಲ್ಲಿ ಬಂದಿದೆಯಲ್ಲ ಅದಕ್ಕೆ. ಹಂಗೆ ಪೂರ್ತಿ ನೆಲೆ ಹಾಕೋದಲ್ಲ. ನಂಗೆ ಗೊತ್ತು ಇದೇ ಕತ್ತಿನಿಲ್ಲ, ಅದಕ್ಕೆ ಇನ್ನೊಂದು ಬಟ್ಟೆ ತಗೊಂಡ್ಬಂದಿದ್ದಿಲ್ಲ. ಇವ್ರ ಅಮ್ಮ ಒಣಗೋಗುತ್ತೆ, ಐರನ್ ಮಾಡ್ದಂಗೆ ಆಗೋಗುತ್ತೆ ಇವಾಗ ಅಷ್ಟೇ, ಎಷ್ಟು ನೆನೆದ್ರು. ಬಾ ಅಲ್ಲೇ ಬಿಡು. ಅಮಂಗಳವಾಯಿತು ನನ್ನ ಜೀವನದಲ್ಲಿ. 3,500 ಹೆಲ್ಮೆಟ್ ನುಂಗಿ ನೀರು ಕುಡಿತಾ ಮಹಿಳೆ ನಾನಿವತ್ತು. 3,000 ಹೆಲ್ಮೆಟ್ ಅಲ್ಲೇ ಬಿಟ್ಬಿಡುವ ಅಂತ ಇಲ್ಲಿ ಬಂದ್ಬಿಟ್ಟು ಬೆಂಗಳೂರಲ್ಲಿ ರಿಚ್ ಅಲ್ಲೇನು ಬಿಟ್ಬಿಡ್ಬಾರ್ದು ಅಂದ್ಬಿಟ್ಟು ಚಿತ್ರದುರ್ಗಕ್ಕೆ ಬಂದ್ಬಿಟ್ಟವಳು. ನೇನು ಅನ್ಕೊಂಡೆ ಹೆಂಗಿದ್ರು ನನ್ನ ಹಸ್ಬೆಂಡ್ ಬರ್ತಾರಲ್ಲ ಕರ್ಕೊಂಡು ಹೋಗೋಕ್ಕೆ, ಮತ್ತೆ ಅಲ್ಲೇ ಕಾರಿಂದ ತಕೊಂಡ್ರಾಯ್ತು ಅನ್ಕೊಂಡೆ. ಆಮೇಲೆ ಒಂದು ಕಡೆ ಎಲ್ಲಿ ಲೇಟಾಗಿ ಬಂದ್ಬಿಟ್ರೆ ಆಮೇಲೆ ನೀನು ವೆಯ್ಟ್ ಮಾಡಬೇಕಾಗುತ್ತೆ ಅಂದ್ಕೊಂಡು ಸರಿ ಸುಮ್ಮನಾದೆ. ಆಮೇಲೆ ರಾಮ 3,000 ಹೆಲ್ಮೆಟ್ ಬೆಟ್ಟ ತಗೊಂಡು ಹುಡ್ಕೋಬೇಕು. ಅಲ್ಲಿಂದ ವೆಯ್ಟ್ ಇಲ್ಲಿವರೆಗೂ ತಂದು ಬಾಯ್ ಬಾಯ್ ಹೇಳ್ಬಿಟ್ಟು ಬಂದಿದ್ದೀವಿ. ಅದು ನನ್ನ ಮಗಳು ಅಯ್ಯಮ್ಮನ ಹೇಳಲಿಲ್ಲ ನೋಡು, ಅದ್ರ ಮುಂದೆ ಕೂತಿದ್ಲು. ನಾವು ನೆನ್ಸ್ತಿರ್ತಾನೆ ನಮ್ಮ ಲಗೇಜ್ ಮೇಲೆ ಇನ್ನೊಬ್ಬರು ಏನಾರು ಇತ್ತು ಅಂದ್ರೆ ನಾವು ನೆನ್ಸ್ಬಿಟ್ಟು ನಿಮ್ದು ಅಂತ ಅನ್ನಲ್ವೇನಾ. ಸಿ ಯೋಚನೆ ಮಾಡ್ತಾಳಿ ಏನ್ ಮಾಡ್ತಾವ್ರಿ ಇವರು. ಏನ್ ಫೈನಲಿ ಬ್ರೇಕ್ಫಾಸ್ಟ್ ಎಲ್ಲ ಊಟಕ್ಕೆ ಬಂದಿದ್ದೀವಿ. ಯಮ್ಮಿ ಆಗಿದೆ. ಊಟ ತಿಂದಾಯ್ತು, ಬಿಸಿ ಬಿಸಿ ಇನ್ನೂ ಸೋರ್ತಾ ಇದೆ. ಯಾವುದು ಬಸ್ ಸಿಗಲಿಲ್ಲ. ಇಲ್ಲಿ ನೋಡ್ರಿ, ಇವಾಗ ಜೀಪ್ ಇಂದ ಅಲ್ಲಿ ಟೋಲ್ವರ್ಗೆ ಹೋಗಿ ಆಮೇಲೆ ಮನೆಗೆ ಹೋಗೋದು. ಅಮ್ಮ ಬಾಡ
ರಾಜೇಶ್ ಬಂದವ್ರೆ ನಮ್ಮನ್ನ ಕರ್ಕೊಂಡು ಹೋಗೋಕ್ಕೆ. ಚೈ ನನ್ನ ಮಾಸ್ಕ್ ಕಾರ್ಡು ಟಿ ಸಿ ಎಲ್ಲ ತಕ್ಕೊಡ್ತಾವಳೆ. ಬಾಯ್ ಚೈ, ಬಾಯ್ ಬಾಯ್. ರಜಾ ಇದ್ದಾಗ ಬಾಯ್ ಬಾಯ್. ಚೈಯಲ್ಲೂ ನಾವು ಹೋಗೋಣ, ಸ್ನಾನ ಮಾಡೋಣ. ಕಬ್ಬೆ ತಗೋಬಿಟ್ಟಿದ್ದೀವಿ ನಾವಿಬ್ರು. ಬನ್ನಿ ಗಾಯ್ಸ್, ಮನೆಗೆ ಹೋಗೋಣ. 4-2 ನಂಗೆ ಅಲ್ಲ. ಥ್ಯಾಂಕ್ ಯು. ನೋಡ್ರಪ್ಪ, ಅಪ್ಪ ಬ್ಲಾಗ್ ನೋಡ್ತಾರೆ, ಮಗಳು ಕ್ರಿಕೆಟ್ ನೋಡ್ತಾಳೆ. ಅಯ್ಯೋ ಅಯ್ಯೋ, ಸೀ ಸ್ನಾನ ಆಯಿತು, ನನ್ನ ಸ್ನಾನ ಆಯಿತು, ಹೊಟ್ಟೆ ಹಸಿತಾ ಇದೆ ಅಷ್ಟೆ. ಇಲ್ಲೋಡು ಸ್ಯಾಮ್ ಹೆಂಗಮ್ಮ ಹೇಳೋದು, ಅವನ ಅಣ್ಣ ಹೆಂಗೆ ಹೇಳೋದು ವಿಡಿಯೋಲಿ. ಊಟ ಟೈಮ್, ತುಂಬ ಹೊಟ್ಟೆ ಹಸಿತದೆ. ಸಿಹಿ ಕಬಾಬು, ಇದು ಟೊಮೆಟೊ ರೈಸ್ ಅಮ್ಮ ಮೇಲೆ ನಾನು ಬೆಳಗ್ಗೆ ಮಾಡಿರೋದು. ಇಲ್ಲಿ ಬಿರಿಯಾನಿ ಮಾಡೋಷ್ಟು ಪೇಷನ್ಸ್ ಇಲ್ಲ. ಫುಲ್ ಸೊಂಟ ನೋವು, ಕಾಲು ನೋವು, ಯಾಕಂದರೆ ಸೀಟ್ ಇರಲಿಲ್ಲ. ತಿನ್ನಮ್ಮ.